ಪಾಪ ಎಲ್ಲಿ ಹೋದ ಗಿರ್ಜಿಂಬೆ? ಅಣ್ಣರ ಮನೆ ತಕ್ಕ ಹೋಗ್ಯದಾನೆ. ಅದಕ್ಕೆಮ್ಮ ಆವಾಗಲೇ ಬಂದಿತ್ತು ಕರ್ಕೊಂಡು ಹೋತು. ಅವ್ರ ಪಾಪನೂ ಎದ್ದಿದ್ದಂತೆ, ಅದಕ್ಕೇನೆ ಅವ್ರ ಪಾಪನೂ ಅವನು ಆಟ ಆಡ್ತಾರೆ ಅಂತ ಕರ್ಕೊಂಡು ಹೋತು. ಇಬ್ಬರಳು ಆಡ್ತಾರೆ, ಅವನು ಬೇಜಾರು ಅಂತಾನೆ, ಅವಳು ತಾನೆ ಯಾರು ಇಲ್ಲ ಅಂದ್ರಿ ಅಂತ ಹೇಳಿ ಅದಕ್ಕೆ ಕರ್ಕೊಂಡು ಹೋತಪ್ಪ. ಅಲ್ಲೇ ಇರಬೇಕು. ಏನಮ್ಮ ಎಲ್ಗೋದ ಬಿಟ್ಟು? ಅವರು ಕೆಲ್ಸಕ್ಕೆ ಹೋಗಿದ್ದಾರೆ. ಎಷ್ಟು ಕಷ್ಟಪಟ್ಟು ದುಡಿತಾರೆ. ನಿನ್ನೆ ಹೋದವರು ಇನ್ನೂ ಬಂದಿಲ್ಲ. ಒಂದೊಂದು ದಿನ 24 ಗಂಟೆ ಕೆಲಸ ಇರುತ್ತಂತೆ. ರಾತ್ರಿನೂ ಮನೆಗೆ ಬಂದಿರಲಿಲ್ಲ. ಅಲ್ಲ, ನೀನು ಇಲ್ಲಿಗೆ ಬಂದು ಮನಿಕೇಬೇಕು ತಾನೆ? ಅಲ್ಲಿ ಒಬ್ಬಳೆ ಮನಿಕೊಂಡಿದೀಯ. ನಮ್ಮ ಮನೆಗೆ ಬಂದು ಮನಿಕೆ. ಅವನೇನ ರಾತ್ರಿ ಹೊತ್ತಿನ ಬರಲಿಲ್ಲ ಅಂದರೆ ನಮ್ಮ ಮನೆಗೆ ಬಂದು ಮನಿಕೆ. ಅಜ್ಜಿ ಇತ್ತಲ್ಲ, ತಿಮ್ಮಜ್ಜಿ, ಅದಕ್ಕೆ ಆ ಅಜ್ಜಿ ಜೊತೆಗೇನೆ ಅಲ್ಲೇ ಮನಿಕೊಂಡಿದ್ದೆ. ಅಜ್ಜಿನೂ ನಾನು ಇಬ್ಬರು ಮನಿಕೊಂಡಿದ್ವಿ. ಅಮ್ಮ ಇದ್ರೇನು ಪರವಿಲ್ಲ, ಏನು ಅನ್ಸಲ್ಲ. ಅವನಿಲ್ಲ ಅಂದರೆ ತಿರ ಒಬ್ಬಳೆ ಮನಿಕಣಕ್ಕೆ ಹೋಗ್ಬೇಕು ಕಣಮ್ಮ. ಬಂದು ಮನಿಕೆ ಇಲ್ಗೇನು ಸರಿನಿ. ಅಲ್ಲಿಗೆ ಯಾಕೆ ಹೋಗ್ತೀಯಾ? ಇಲ್ಲೇ ಇರು. ಇಲ್ಲೇ ಇದ್ದು ಗಿರ್ಜಿಮ್ಮೆ ಜೊತೆಗೂ ಇದ್ದಂಗೆ ಆಗುತ್ತೆ. ಇರು. ಅಯ್ಯೋ ಇದೆ ಹೆಂಗೈತೆ ನೋಡು. ಅಯ್ಯೋ ಈ ಬೆಣ್ಣೆ ನನ್ನ ಮನಸ್ಸನ್ನ ನಾನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಹುಡುಗಿ ಇರೋದು ನೋಡು ಹೆಂಗೈತೆ. ಅಯ್ಯೋ ಇಂಥಳ್ಳು ಮದುವೆ ಆಗಿದ್ದಾನೆ. ಹೋಗಿ ಅವನಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಅನಿಸುತ್ತೆ. ಯಾರು ಏನು ಕೊಡಲಿಲ್ಲ, ಅದಕ್ಕೆ ಹೋಗಿ ನಮ್ಮ ಮ್ಯಾಗಳು ಇದಕ್ಕೆ ಇಂಥ ಹುಡುಗಿನ ಮದುವೆ ಆಗಿದ್ದಾನೆ. ನಮ್ಮ ಮ್ಯಾಗಳು ಸಿಟ್ಟಿಗೆ ಇದ್ದಾನಲ್ಲ ಅವನು ಬಿಟ್ಟು ಅಣ್ಣ. ಅವನ ವಿಚಾರಕ್ಕೇನೆ ಇವಾಗ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋಗಿರೋದು. ನೋಡಿದ್ದೀನಿ, ತೋರಿಸಿದ್ದಾರೆ ಆಲೆ ಬಿಟ್ಟು. ಫೋನಲ್ಲೆಲ್ಲ ಫೋಟೋ ಎಲ್ಲ ತೋರಿಸಿದ್ರು. ನಿನ್ನೇನು ಇಲ್ಲ ಆಸೆ ಹೋದ್ರು, ಆವಾಗ ತೋರಿಸಿದ್ರು ಬಿಟ್ಟು. ನೋಡಿದ್ದೀನಿ. ಭಾಳ ಜಂಬ ಅಂತ ಒಂದು ಸಖತ್ತು ಏನೇನೋ ಮಾತಾಡ್ತಾನಂತೆ, ಏನೇನೋ ಜೋರು ಮಾಡ್ತಾನಂತೆ. ನಾನು ಅಣ್ಣ ನಂದು ನಡಿಬೇಕು, ನಾನೇ ದುಡ್ಡಿರು ಅಂತ ಹೇಳಿ ರೇಗಾಡ್ತಾನಂತೆ. ಕಣಮ್ಮ, ಹಂಗೆ ಆಡೋದು. ನಂದೇ ನಡಿಬೇಕು, ನಾನೇ ದೊಡ್ಡಿರು ಅಂತ ಹೇಳಿ ಹೆಂಗೆ ಆಡ್ತಿರ್ತಾನೆ ಗೊತ್ತೇ. ಅಯ್ಯೋ ಭಾರಿ ಇದ್ದಾನೆ ಇವನು ನೋಡೋಕ್ಕೆ. ಹೆಂಗೆ ಅಯ್ಯಪ್ಪ ಭಾರಿ ಒಳ್ಳೆನಲ್ಲ ಇವನು. ಅಯ್ಯೋ ಏನಂತ ತಿಳ್ಕೊಂಡಿದ್ಯಾ? ಅವನು ಬೋಲು ಒಳ್ಳೆನಲ್ಲ. ನಾನು ಇದಕ್ಕಿನ್ನೂ ಚೆನ್ನಾಗಿರೋ ಹುಡುಗಿನ ಮದುವೆ ಆಗ್ತೀನಿ. ಸೂಪರಾಗಿರಬೇಕು. ಯಾರು ಇಲ್ಲ ಅನಿಸುತ್ತೆ. ಎಲ್ಲನ ಬೀದಿಗೆ ಭಿಕ್ಷೆ ಬೇಡ್ತಿರ್ತಾರಲ್ಲ ಅಂತಾರನ್ನೆಲ್ಲನ ಕರ್ಕೊಂಬಂದು ಆಗಿರ್ಬೇಕು ಅನ್ಸುತ್ತ ಇವನು. ನಮಗೆ ಅಷ್ಟಿಷ್ಟು ಮೋಸ ಮಾಡಲಿಲ್ಲ ಕಣಮ್ಮ. ಅಯ್ಯೋ ನಿಮ್ಮ ಅತ್ತೆನೂ ನಿಮ್ಮ ಮಾಮ ಅಷ್ಟಿಷ್ಟು ಮೋಸ ಮಾಡಲಿಲ್ಲ ನಮಗೆ. ಅಯ್ಯಪ್ಪ ಅನ್ಸಿದ್ರು ಅನ್ಬೇಡ, ಮೋಸ ಮಾಡೋದಕ್ಕೆ ನಾನು ಅನ್ಸಿದ್ರು ಅನ್ಬೇಡ. ಯಾವುದು ಕನಾಗಲಿ ಕಣ್ಣಾಕ್ ಬೆಳ್ಳಿಕ್ತಂಗೆ ಅಂಬಾರು, ಹೆಂಗೆ ಮಾತಾಡೋರು. ಅಯ್ಯೋ ನಿಮ್ಮ ಅತ್ತೆ ನಿಮ್ಮ ಮಾವನಿಂದ ನಾವಂತೂ ಬೋಲ ಎಂದಿದ್ದೀವಿ ಬಿಡಾಕ. ಅವ್ರು ನಮ್ಗೆ ಅನ್ಸಿದ್ರೆ ಅವ್ರಿಗೂ ಒಂದಲ್ಲ ಒಂದಿನ ಆಗುತ್ತೆ. ಅವ್ರಿಗೂ ಸರಿಯಾಗೆ ಆಗುತ್ತೆ. ಸುಮ್ಕಿರು. ನೀನೇನು ಟೆನ್ಷನ್ ತಮಕ್ಕೆ ಹೋಗ್ಬೇಡ. ಅವ್ರಿಗೂ ನೋಡು ಒಂದಲ್ಲ ಒಂದಿನ ದೇವ್ರಮ್ಮನ ತೋರಿಸ್ತಾನೆ. ಇವಾಗ ನೋಡು, ಇವ್ರಿಗೆ ಮಗ ಅಂತ ತಿಳ್ಕೊಂಬದಲ್ಲೇ ಎಷ್ಟು ಭೇದ ಭಾವ ಮಾಡ್ತಾರೆ. ಇವ್ರಿಗೂ ಗೊತ್ತಾಗುತ್ತೆ ಒಂದಲ್ಲ ಒಂದಿನ. ಇವಾಗ ಅವನಿಗೆ ನನ್ನ ಮಗ ಅಂತ ಹೇಳಿ ಅವನ್ನ ಮೆರೆಸ್ತಾ ಇದ್ದಾರಲ್ಲ, ಆಮೇಲೆ ಗೊತ್ತಾಗುತ್ತೆ ಒಂದಲ್ಲ ಒಂದಿನ. ಯಾರು ಏನು ಮಾಡಿದ್ರು ಏನೋ ಎತ್ತ ಅವಾಗೆಲ್ಲ ಗೊತ್ತಾಗುತ್ತೆ. ಅಯ್ಯೋ ನಮ್ಮ ಅಣ್ಣಯ್ಯ ಅವನು ಎಂತ ಮಾತಾಡ್ತಾನೆ ಕಣಮ್ಮ. ನಾವೀಗಾಲೇ ನಾವೇ ಸುಮ್ಮನಾಗ್ಬಿಟ್ಟಿದ್ದೀವಿ. ಅಯ್ಯೋ ನಮ್ಮ ಮನೆ ಕಟ್ಟಕ್ಕೆ ಇಟ್ಕೊಂಡಾಗಿಂದ ಎಷ್ಟು ಅನ್ಸಿದ್ರು ಗೊತ್ತೇ ನಮ್ಮನ್ನಂತೂ. ಆಗ ಇಲ್ಲೈತೆ ನಮ್ಮ ಅಮ್ಮಣ್ಣಿ. ಗೀತಮ್ಮ ಎಲ್ಲ ಕೆಲಸ ಮಾಡಿದ್ದೀನಿ ಕಣಜಿ, ಏನೂ ಇಲ್ಲ ಬಾ. ಆಮೇಲೆ ಬೇಕಾದ್ರೆ ಅವ್ರು ಬಂದಂಗೆ ಮುದ್ದೆ ಮಾಡಿದ್ರೆ ಆಯಿತು. ನಾನು ಎತ್ತೋತತ್ತು ಅಂದ್ಕೊಂಡು ಪಾಪ ನೀರೆಲ್ಲ ಹಾಕಿದ್ದೀನಿ ಕಣಪ್ಪ ಮನೆಗೆ. ಎಲ್ಲ ಒಣಗಿತ್ತು, ನೀನು ಹಾಕಿರ್ಲಿಲ್ವಲ್ಲ, ಎತ್ತ ಹೋಗಿದ್ದೀರಂತ ನಾನೇ ಹಾಕ್ತೆ. ಅಯ್ಯೋ ನಾವೆಲ್ಲ ಹಾಕ್ಯಂತಿದ್ವಿ. ಆಮೇಲೆ ಅತ್ಲಾಗ ನಾವು ಬಿದ್ದಿದ್ರಾತು ಮಾಡಿರಾತು. ಅಲ್ಲೆಲ್ಲ ನಾಲ್ಗೆ ಯಾಕೆ ಹೋಗ್ತೀಯ ಅಜ್ಜಿ, ನೀನು ಹೋಗ್ಬೇಡ. ನಾನೆಲ್ಲ ಹಾಕ್ತಿದ್ದೆ ಕಣಮ್ಮ. ಸುಮ್ಮನೆ ಯಾಕೆ ನೀನು ಇಷ್ಟೊಂದು ರಿಸ್ಕ್ ತಗೊಂಡು ಹಾಕಕ್ಕೆ ಹೋದೆ? ಏನು ಮಾಡೋಣಪ್ಪ, ನಾನು ಒಣಗಿತ್ತಲ್ಲ ನೋಡಿ. ಪಾಪ ಊರಾಗೆಲ್ಲನ ಇವಾಗ ಹೆಂಗೆ ಅಂತಾರೆ ಗೊತ್ತೇ, ನಿನ್ನಂತನು ಕೊಂಡಾಡ್ತಾರೆ ಪಾಪ. ಇವತ್ತು ಅವನು ಏನ್ಕೋಬೇಡ. ಅವ್ನು ಶಂಭುಲಿಂಗ ಸಿದ್ಲಿಂಗನ ಮುಂದೆ ಏನ್ಕೋಬೇಡ. ಎಂಥ ಮನೆ ಕಟ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿರೋ ಅಂಥ ಮನೆ ಕಟ್ತಾ ಇದ್ದಾನೆ ಸಿದ್ಲಿಂಗ ಅಂತ ಹೇಳಿ ಊರಾಗೆಲ್ಲ ಕೊಂಡಾಡ್ತಾ ಇದ್ದಾರೆ. ತಿಳಿಯಲ್ಲ ಯಾತು ತಿಳಿಯಲ್ಲ ಅಂತಿದ್ರು. ಇವತ್ತು ಹೆಂಗೆ ಕಟ್ತಾ ಇದ್ದಾರೆ ಅಂತಾರೆ. ನಾನು ಎಲ್ಲರೂ ಹಂಗೆ ಅಂತಾರೆ. ಎಲ್ಲರೂ ಕೇಳ್ತಾರೆ ಕಣಪ್ಪ, ಕೇಳ್ತಾರ ಮಾಡಿರಂತಾರೆ. ಮಾಡಲಿಲ್ಲ ಅಂದರೆ ಯಾರು ಅಂಬಲ್ಲ. ನಾವಷ್ಟೇ ಕಷ್ಟ ಬೀಳ್ತಾ ಇದೀವಿ. ನಾನು ನನ್ನ ಗಂಡ ಎಷ್ಟು ಕಷ್ಟ ಬೀಳ್ತಾ ಇದೀವಿ ಅಂತ ನಮಗೆ ಗೊತ್ತು. ಕಷ್ಟ ಬಿದ್ದು ಕಟ್ತಾ ಇದೀವಿ ಕಣ್ಪಾಪ. ಊರಾಗೆಲ್ಲ ನನ್ನ ಕೇಳ್ತಿರ್ತಾರೆ. ಊರಾಗೆಲ್ಲ ನನ್ನ ಹಂಗೆ ಕೇಳೋದು. ನಾನು ಅದಕ್ಕೆ ಎಲ್ಲನ ನೋಡ್ಕೊಂತೀನಿ. ಅಲ್ಲೆಲ್ಲ ಮುತುವರ್ಜಿಯಿಂದನ ನೋಡ್ಕೊಂತೀನಿ. ಹೋಗ್ತೀನಿ ನೋಡು, ಅವಳು ಎಂದೆಂದು ಒಂದು ಕಸ ಮುಸ್ರೆ ಮಾಡ್ದಾಳಲ್ಲೆಲ್ಲ ನನಗೆ ಈ ಕಡು ಹೆಂಗನ ನಮ್ಮ ಅಮ್ಮನ ಬೋದಕ್ಕೆ ನಮ್ಮ ಬಿಟ್ಟು ಎಂಟಿ ಎಲ್ಲ ಮಾಡೈತತ್. ಅಜ್ಜಿ ಇವಾಗ ಕೊಂಡಾಡ್ತಾಳೆ. ಆವಾಗ ನನಗೆ ಎಷ್ಟು ಹಿಂಸೆ ಕೊಡೋಳು ಗೊತ್ತೇ.
ಅಯ್ಯೋ ನಮ್ಮಮ್ಮ ಏನೋ ಅವಾಗ ಅವ್ರ ಜೊತೆ ಸೇರ್ಕೊಂಡು ಅಷ್ಟಿಷ್ಟ ಅನ್ಸಲಿಲ್ಲ. ಇವಾಗ ಹಿಂಗೆ ಮಾತಾಡುತ್ತೆ ಅಷ್ಟೇ. ಮೊದಲು ನಮ್ಮಮ್ಮ ಎಷ್ಟು ಅನ್ಸೋದಂದ್ರೆ ನನ್ನ ಅಷ್ಟು ಅನ್ಸೋದು, ಅಯ್ಯೋ ನಮ್ಮಮ್ಮ ಇದ್ದಿದ್ದು ಬೇಡ ನನಗೆ ತಿಳಿಯಲ್ಲ ಅಂತ. ಈಗ ನಿನಗೆ ಚೆನ್ನಾಗಿ ನೋಡ್ಕೊಂತೈತೆ ಅವ್ರಮ್ಮಯ್ಯ ಅಂತ ಅನಿಸ್ತೈತಲ್ವ ನಿನಗೆ. ಆದರೆ ಇವಾಗ ನಮ್ಮಮ್ಮ ಮಾಡಿರೋದು ನಿನಗೆ ಗೊತ್ತಿಲ್ಲ ಕಣಮ್ಮ. ನಮ್ಮಮ್ಮ ಮಾಡಿರೋದು ನಿನಗೆ ಗೊತ್ತಾದರೆ ಅಷ್ಟೇ, ಇದೇನಪ್ಪ ಇದು ಹಿಂಗೆ ಮಾಡೈತಿ ವಜ್ಜಿ ಅನ್ಕೊಂತೀಯ. ಆದರೆ ನಮ್ಮಮ್ಮ ಮಾಡಿರೋದು ಒಂದೊಂದಲ್ಲ. ಹಂಗಂತ ಹೇಳ್ತಿದ್ರೆ ಹೇಳ್ಬಿಟ್ಟು ಎಲ್ಲ ಹೇಳಿದ್ದಾರೆ. ಎಲ್ಲ ವಿಷಯನ ನನಗೆ ಹೇಳಿದಾರೆ ಆಲೇನೆ. ಹಿಂಗೆ ಅನಿಸಿದ್ರು ಹಿಂಗೆ ಮಾಡಿದ್ರು ಅಂತ ಹೇಳಿ ಎಲ್ಲ ವಿಷಯ ನನಗೆ ಆಲೇನೆ ಆಲ್ರೆಡಿ ಎಲ್ಲ ಹೇಳವ್ರೆ. ಬಿಡು ಎಲ್ಲನ ಅವರೆಲ್ಲ ಇದ್ದಿದ್ದಂಗೆ ಹೇಳ್ತಾರೆ, ಯಾವುದು ಮುಚ್ಚಿಕ್ಕೆಮಕ್ಕೆ ಹೋಗಲ್ಲ. ಇವಾಗ ಅವ್ರು ಹೆಂಗಿದು ಮಾಡಿದ್ರು ಹಂಗೆ ನೀವು ಛಲವಾಗಿ ಇರಬೇಕು. ಹೆಂಗಿದಾರಪ್ಪ ಅಂತ ಹೇಳಿ ಖುಷಿ ಪಡಬೇಕು. ಈಗಪ್ಪ ಅವರೇ ಬರ್ಬೇಕು ನಿಮ್ಮ ತಕ್ಕ ಕುಡಿಕೊಂಡು ನೀವು ಹಂಗಿರ್ಬೇಕು. ನಾವು ಹಂಗೆ ಅಮ್ಮ, ನಾವು ಕಷ್ಟಪಟ್ಟು ಮಾಡಿದ್ವಿ, ಟೈಮ್ ಇತ್ತು ಎಲ್ಲೂ ವೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಕಷ್ಟಪಟ್ಟು ಮಾಡಿವಿ, ಕಷ್ಟಪಟ್ಟು ಮಾಡಿ ಇವತ್ತು ಹಂಗೆ ಚೆನ್ನಾಗಿದ್ದೀವಿ. ನಮ್ಮ ಮನೆಯವರು ನನಗೆ ಇವತ್ತು ಐತೆ ಅಂತ ಕುಕಮಲ ಇಲ್ಲ ಅಂತ ಉಬ್ಬಲ್ಲ ತಗ್ಗಲ್ಲ ಹಂಗೈತೆ. ಹಂಗಿದ್ರೆ ಮಾತ್ರ ಜೀವನ ಐತೆ ಅಂತ ಮೆರೆಯೋದು, ಇಲ್ಲ ಅಂತೇಳಿ ಕುಗ್ಗೋದು ಇಂಥವೆಲ್ಲ ಮಾಡೋಕ್ಕೋದ್ರೆ ಅಷ್ಟೇ. ಇದ್ದಾಗ ನಾನು ಕಸ ಉಳಿಸ್ಕೊಂಡು ಅದು ಮಾಡಬೇಕು. ಇವಾಗ ಹಂಗೆ ಚೆನ್ನಾಗಿ ದುಡಿತಾನೆ ಉಳಿಸ್ಕೊಂಡು ನೀವು ಇವಾಗ ಅದನ್ನ ಸೈಟ್ ಉಳಿಸ್ಕೊಂಡಿದ್ರಲ್ಲ, ಅವ್ರಿಗೆ ಎದ್ದು ಬದ್ದಂಗಲ್ಲಿ ಮನೆ ಕಟ್ಟಿ ತೋರಿಸ್ಬೇಕು. ಬಿಟ್ಟಿಗೆ ನಾನು ಅದನ್ನೇ ಹೇಳೋದು. ಅವ್ರಿಗೆ ಅದು ಬದ್ದಾಗ ನಿಮ್ಮ ಮನೆ ಕಟ್ಟಿ ತೋರಿಸ್ಬೇಕಣಲ್ಲ, ಅಲ್ಲಿ ಸೈಟ್ ಇದ್ದಾವೆ 2 ಮನೆ ಕಟ್ಟಿರು ಸಾಕು, ಬಾಡಿಗೆ ನಿನ್ನ ಸಾಯೋವರೆಗೂ ದುಡಿತೈತಿ, ನೀನು ಏನು ಬದುಕು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಅಂತ ಹೇಳಿದ್ದೀನಿ. ಇವಾಗ ನಾವು ಮನೆ ಕಟ್ತಿರೋದಕ್ಕೆ ಮನೆ ಕಟ್ಬೇಕು ಅಂತ ಮಾರಿಯವ್ರವ್ರು. ನಾವು ಮನೆ ಕಟ್ಬೇಕು ಅಂತ ಹೇಳಿ ಮಾರಿರೋದವ್ರು. ನಮ್ಮ ಆಗಲೂ ಇದಕ್ಕೋಸ್ಕರನ ಮಾರಿರೋದು. ಈಗಳಮ್ಮ ಬುದ್ಧಿವಂತಿಕೆಯಿಂದ ಮಾಡ್ಕೊಂಡು ಹೋದ್ರೆ ಮಾತ್ರ ಜೀವನ, ಇಲ್ಲಾಂದ್ರೆ ಏನು ಜೀವನ ಅಲ್ಲ. ಬುದ್ಧಿವಂತಿಕೆಯಿಂದನೇ ಮಾಡ್ಕೊಂಡು ಹೋಗ್ರಿ. ನೀನು ಮದುವೆ ಆಗಿ ಚೆನ್ನಾಗಿದ್ದೀರಪ್ಪ ಅಂತ ಅಂದರೆ ಸಾಕು. ನಮ್ಮಪ್ಪ ನಮ್ಮಮ್ಮಯ್ಯ ನೋಡಿದ್ರಲ್ಲ, ಅದಕ್ಕೇ ಮದುವೆ ಮಾಡಿಸಿದ್ರು. ನಾನು ಹೇಳದೆ ಇದ್ದಿದ್ದಂಗೆ ಅದಕ್ಕೆ ಅವ್ರಿಗೂ ಗೊತ್ತಿತ್ತು, ಅವರು ಮದುವೆ ಮಾಡಿಸಿದ್ರು. ಇವರು ಏನು ಅನ್ಕೊಂಡವ್ರೆ, ಇವ್ರಿಗೆ ಯಾರು ಅಪ್ಪ ಅಮ್ಮ ಯಾರೂ ಇಲ್ಲ ಅಂತ ತಿಳ್ಕೊಂಡವ್ರೆ. ಬೆಳಗ್ಗೆ ಹೇಳ್ತಿದ್ರು, ಎಲ್ಲೋ ಹೇಳ್ತಿದ್ರಂತೆ ಅಪ್ಪ ಅಮ್ಮ ಯಾರೂ ಇಲ್ಲ ಅದಕ್ಕೆ ಕೊಟ್ಟವ್ರೆ ಅಂತ ಅನ್ಕೊಂಡೇಳಿ. ಇವ್ರು ಅಂದ್ಕೊಂಡು ರೇಟ್ಗೆ ಏನಾಗಲ್ಲ. ನನ್ನ ಸವಾಸಕ್ಕೆ ನನ್ನೇನು ಮಾತಾಡಿಸಿಲ್ಲ. ನನ್ನ ಸವಾಸಕ್ಕೆ ಏನಾನ ಬಂದ್ರೆ ನಾನು ಹೇಳ್ತೀನಿ, ನಾನು ಅವಾಗ ಸರಿಯಾಗಿ ಮಾತಾಡ್ತೀನಿ. ನಾನು ಅವಾಗ ಏನು ಮಾತಾಡ್ಬೇಕು ಅವಾಗ ಮತ್ತೆ ಮಾತಾಡ್ತೀನಿ. ಅದೇ ಮತ್ತೆ ಅವ್ರು ಏನಾರು ಹೇಳೋಡು ಮಾತಾಡ್ಸಿರಂದ್ರೆ ಸರಿಯಾಗನ್ನು ಅವ್ರು ಅನ್ನಿಸ್ಕೊಂಡು ಮಾತ್ರ ಸುಮ್ಮನಿರಕ್ಕೆ ಹೋಗ್ಬಾರ್ದು. ಅನ್ನಿಸ್ಕೊಂಡು ಸುಮ್ಮನಿರಕ್ಕೆ ಹೋದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅನ್ನಿಸ್ಕೊಂಡು ಸುಮ್ಮನಿದ್ರೆ ಬಾಯಿಗೆ ಬಂದಂಗೆಲ್ಲ ಹಿಂಗೆ ಮಾತಾಡ್ತಾರೆ ಗೊತ್ತಾ ಅವರು. ನಿಜವಾಗ್ಲೂ ಹಂಗೆ ಮಾತಾಡ್ತಾರೆ. ಅದಕ್ಕೇ ಯಾವತ್ತೂ ಸರಿಯಾಗಿ ಹೇಳ್ಬೇಕು. ತಿರ್ಗಿಸ್ಕೊಟ್ರೆ ಮಾತ್ರ ಯಾವತ್ತೇ ಆಗಲಿ ತಿರ್ಗಿಸ್ಕೊಡ್ತಾ ಇರ್ಬೇಕು ಮಾತಾ. ಸದ್ರ ತಗೊಂತಾರೆ. ನಾವೇನಾದ್ರೂ ಸುಮ್ಮನಿದ್ಬಿಟ್ರೆ ಸದ್ರ ತಗೊಂತಾರೆ. ಒಳ್ಳೆಯರಲ್ಲ ಇವರು. ಇವಾಗ ಚೆನ್ನಾಗಿ ಇತ್ಕೊಂಡು ಹೋಗ್ರಮ್ಮ. ಇವಾಗ ಅವನು ಮನೆಗೆ ಬೇಕಾಗಿರೋದೆಲ್ಲ ಕೊಡಿಸ್ಯವನೇ, ಎಲ್ಲ ಮಾಡವನೇ ಹೊಂದಾಣಿಕೆಯಿಂದ. ನನ್ನ ಗಂಡ ಹೆಂಡ್ತಿ ನೀವು ಹೆಂಗೆ ಹೊಂದಾಣಿಕೆಯಿಂದ ಹಂಗಿರ್ತೀರೋ ಹಂಗೆ ನಿನ್ನ ಜೀವನ ಚೆನ್ನಾಗಿರುತ್ತೆ ಅಷ್ಟೇ. ಈಗ ಜಗಳ ಕಿತ್ತಾಟ ಅದು ಇದು ಅಂತ ಬಂದರೆ ಯಾವುದೇ ಕಾರಣಕ್ಕೂ ಏನು ಮಾಡೋಕ್ಕೂ ಆಗಲ್ಲ, ಯಾವ ಕೆಲಸಗಳು ಆಗಲ್ಲ. ಗಂಡ ಹೆಂಡ್ತಿ ಹೊಂದಾಣಿಕೆಯಿಂದನ ಇದ್ರೆ ಮಾತ್ರ ಎಲ್ಲ ಕೆಲಸಗಳು. ಅದೇ ಮತ್ತು ಹೊಂದಾಣಿಕೆಯಿಂದನ ಇದ್ರೆ ಮಾತ್ರ ಯಾವ ಕೆಲಸ ಆಗ್ಬೇಕು ಅಂದ್ರೂ ಮನೆಯಾಗೆಲ್ಲ ಶಾಂತ ರೀತಿಯಿಂದ ಹೊಂದಾಣಿಕೆಯಿಂದ ಇದ್ದರೆ ಮಾತ್ರ. ಒಬ್ಬರು ಜಗಳ ಆಡೋದು, ಒಬ್ಬರು ಸರಿಯಾಗಿರೋದು ಅವೆಲ್ಲ ಮಾಡಿದ್ರೆ ಸರಿ ಇರಲ್ಲ. ಸರಿ ಆಯ್ತು ಹೇಳು ಮಾವ, ನಾನು ಚೆನ್ನಾಗಿರ್ತೀನಿ. ಸರಿ ಆಯ್ತು ಹೇಳಕ್ಕ. ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ. ಅವ್ರು ಎದ್ದು ಬದ್ದಂಗೆ ಹೆಂಗಿರ್ಬೇಕು ಅಂಬದು ನನಗೆ ಚೆನ್ನಾಗಿ ಗೊತ್ತೈತಿ. ಚೆನ್ನಾಗಿರ್ತೀನಿ. ಹುಡುಗಿನಿ ಪಾಪ ಒಳ್ಳೆ ಹುಡುಗಿನೇ, ಚೆನ್ನಾಗೆ ಮಾತಾಡಿಸ್ತಾಳೆ, ಚೆನ್ನಾಗೇ ಇದ್ದಾಳೆ. ಎಲ್ಲರ ಜೊತೆಗೂ ಚೆನ್ನಾಗಿ ಬೆರೆತ್ಕೊಂಡು ಒಳ್ಳೆ ಹುಡುಗಿ ಸಿಕ್ಕವಳೆ. ನಾವು ಅದಕ್ಕೆ ಬುದ್ಧಿ ಹೇಳ್ತಾ ಇದ್ದೀವಿ, ಚೆನ್ನಾಗಿ ಇಟ್ಕೊಂಡು ಹೋಗಮ್ಮ ಅಂತ. ಈಗ ತಿಮ್ಮಜ್ಜಿ ಬೇರೆ ನಮ್ಮನ್ನು ಕೊಂಡಾಡುತ್ತೆ. ಇವಾಗ ನಾವು ಬೇಕಾದ್ವಿ, ಅವಾಗೆಲ್ಲ ನಾವು ಬೇಕಾಗಿರಲಿಲ್ಲ. ಈಗ ಅದಕ್ಕೆ ಮತ್ತು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿದ್ರೆ ಮಾತ್ರ ಒಂದು ಬೆಲೆ ಗೌರವ ಅನ್ನೋದಿರೋದು ಅಂತ ಸಿಗೋದು ಅಂತ ಹೇಳೋದು. ಇಲ್ಲಾಂದರೆ ಯಾರೂ ಬೆಲೆ ಕೊಡಲ್ಲ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.